ಏನು ಅಮಿತ್ ಶಾ ಅನ್ನುವಂಥ ಮನುವಾದಿಗಳು, ಕೋಮುವಾದಿಗಳು ಇವತ್ತು ಬಾಬಾ ಸಾಹೇಬ್ರ ಒಂದು ಘನತೆ, ಗೌರವ ಮತ್ತು ಆಶೋತ್ತರಗಳಿಗೆ, ಸಂವಿಧಾನದ ಚಿಂತನೆಗಳಿಗೆ ಅವಮಾನಗೊಳಿಸುವಂಥ ಏನಾದರೂ ಯೋಚನೆ ಮಾಡಿದರೆ ಅದು ನಿಮ್ಮ ಕನಸಲ್ಲೂ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಒಂದು ಅವಕಾಶ ಕೊಟ್ಟಾಗ ಇಡೀ ಪ್ರಪಂಚ ಮೆಚ್ಚುವಂತಹ ಅತಿ ಬೃಹತ್ ಆದಂತಹ ಒಂದು ಸಂವಿಧಾನವನ್ನು ಭವ್ಯ ಭಾರತಕ್ಕೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಮೊದಲ ಕಾನೂನು ಸಚಿವರಾಗಿ ನೆಹರೂರವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಆದರೆ ನೆಹರೂರವ್ರ ಜೊತೆಗೆ ಸಮಾಲೋಚನೆ ನಡೆಸಿ ಅವತ್ತಿನ ದಿನ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕು, ಅವರಿಗೆ ಶಕ್ತಿ ಕೊಡಬೇಕು ಅಂತ ಹಿಂದೂ ಕೋಡ್ ಬಿಲ್ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ಅತಿ ಹೇಯವಾಗಿ ನಿಂದಿಸ್ತಿರ್ತಕ್ಕಂಥವ್ರು ಅಥವಾ ಅದನ್ನು ವಿರೋಧ ಮಾಡಿರ್ತಕ್ಕಂಥವ್ರು RSS ಮನಸ್ಥಿತಿ ಇರ್ತಕ್ಕಂಥ ಸಂಘ ಪರಿವಾರದ ಪಟಲಂಗಳು. ಇದರಿಂದ ಮನನೊಂದು ಬಾಬಾ ಸಾಹೇಬ್ರು ಅವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ತದನಂತರ ಈ ದೇಶಕ್ಕೆ ಇವತ್ತು ಮತದಾನದ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಹಾಗೆಯೇ ಕಾಂಗ್ರೆಸ್ಸು ಸಮೇತ ಸ್ಪರ್ಧಿಸ್ತದೆ. ಯಾಕೆಂದರೆ ಬಾಬಾ ಸಾಹೇಬರು ಚುನಾವಣೆ ಆಗಬೇಕು. ಇದು ಯಾವುದೇ ರಾಜ ಪಾರಂಪರಿಕವಾದಂಥ ವ್ಯವಸ್ಥೆ ಅಲ್ಲ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯಗಳೊಂದಿಗೆ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಜನರ ಅಭಿಪ್ರಾಯದಲ್ಲಿ ಸೋತಿರ್ಬೋದು, ಆದರೆ ಕಾಂಗ್ರೆಸ್ ಅವ್ರನ್ನ ಆ ಕ್ಷಣಕ್ಕೂ ಕೈ ಬಿಡಲ್ಲ, ಅವ್ರನ್ನ ರಾಜ್ಯಸಭೆಗೆ ಕರ್ಕೊಳ್ಳುವಂಥ ಕೆಲಸ ಮಾಡ್ತದೆ. ಇದು ವಾಸ್ತವ ಸತ್ಯ. ಮತ್ತು ಇನ್ನೊಂದು ವಿಚಾರವನ್ನು BJP ಎತ್ತಾ ಇದ್ದಾರೆ. ಅವರ ಮರಣ ನಂತರ ಅವರನ್ನು ದೆಹಲಿನಲ್ಲಿ ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಸುಳ್ಳು ಆರೋಪವನ್ನು ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕರ್ಮಭೂಮಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಬೌದ್ಧ ಸಂಸ್ಕೃತಿಯ ಏನು ಪದ್ಧತಿಯ ಪ್ರಕಾರ ಅವರಿಗೆ ಗೌರವಪೂರ್ವಕವಾಗಿ ಮತ್ತು ಬಾಬಾ ಸಾಹೇಬರು ಮರಣ ಹೊಂದಾಗ ಅಂದಿನ ಪ್ರಧಾನಮಂತ್ರಿಗಳಾದಂಥ ಚಾಚಾ ನೆಹರೂರವರು ಅವರಿಗೆ ಗೌರವ ಕೊಡುವಂಥ ವಿಡಿಯೋಗಳು ಇವತ್ತಿಗೂ ಇದೆ. ಅವ್ಯಾವೂ ಇಲ್ಲ ಅಂದಿದ್ರೆ ಇನ್ನೆಷ್ಟು ಈ ಮನುಸ್ಮೃತಿ ಹೊಂದಿರತಕ್ಕಂಥ RSSನವರು ಸುಳ್ಳು ಕಥೆಗಳನ್ನ ಕಟ್ತಾ ಇದ್ರು ಅನ್ನುವಂಥ ಒಂದು ವಾಸ್ತವ ಸತ್ಯ. ಮತ್ತು ಬಾಬಾ ಸಾಹೇಬರು ಆ ಒಂದು ಅವರಿಗಾದಂಥ ಅವಮಾನಗಳು, ಕುಡಿಯೋ ನೀರಿಗೂ ಸಮೇತ ಅವರಿಗೆ ಆದಂಥ ತಾತ್ಸಾರ ದೌರ್ಜನ್ಯಗಳು ಮಾಡಿದವ್ರು ಯಾರು? ಬೇರೆ ಧರ್ಮದವರಲ್ಲ, ಇದೇ ಹಿಂದೂ ಧರ್ಮದ ಮೇಲ್ಜಾತಿ ಅಂದ್ಕೊಂಡಿರ್ತಕ್ಕಂಥ ಕೆಲವರು ಮಾಡಿರ್ತಕ್ಕಂಥ ಆ ಒಂದು ಅಸ್ಪೃಶ್ಯತೆ ನಡೆ ವಿರುದ್ಧವಾಗಿ ಸೆಟೆದು ನಿಂತು ಇವತ್ತು ಭಾರತಕ್ಕೆ ಇಡೀ ಮಾನವ ಕುಲಕ್ಕೆ ಒಂದು ಸಮಾನತೆಯ ಸಂದೇಶವನ್ನು ಸಾರುವಂಥ ಭವ್ಯವಾದ ಸಂವಿಧಾನವನ್ನು ಬಾಬಾ ಸಾಹೇಬರು ಈ ದೇಶಕ್ಕೆ ಕೊಟ್ಟರು. ಈ ಬಾಬಾ ಸಾಹೇಬರ ಸಂವಿಧಾನವನ್ನು ಪ್ರತಿ ಬಾರಿ ಉಲ್ಲಂಘಿಸಿರ್ತಕ್ಕಂಥವರು RSSನವರು. ಈ ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅದರ ವಿರುದ್ಧವಾಗಿ ಚಿತಾವಣೆಯನ್ನು ಮಾಡ್ತಾ ಇದ್ದಿದ್ದು. ಮತ್ತು ಅವತ್ತಿನ ದಿನಮಾನಸಕ್ಕೆ RSS ಅವರ ಒಂದು ಪತ್ರಿಕೆ ಏನು ಬರ್ತದೆ, ಆರ್ಗನೈಸರ್ ಪತ್ರಿಕೆಯ ಮುಖಪುಟದಲ್ಲೇ ಈ ಒಂದು ವಿರೋಧ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಬಾಬಾ ಸಾಹೇಬರು ಸ್ವಾತಂತ್ರ್ಯ ಪೂರ್ವದಲ್ಲೇ ಅವರ ಮನುವಾದ ಏನು ಪುಸ್ತಕ ಇದೆ ಅದನ್ನು ಹರಿದು ಸುಟ್ಟು ಹಾಕುವ ಮೂಲಕ ಈ ಜನಗಳಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದ ಕ್ರಾಂತಿಕಾರ, ನಿಜವಾದ ಭಾರತ ಭೂಮಿಯ ಹೆಮ್ಮೆಯ ಸುಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಮೊನ್ನೆ ದಿನ RSS ಮನಸ್ಥಿತಿ ಏನಿತ್ತು, BJPಯ ಮನಸ್ಥಿತಿ ಏನಿತ್ತು, ಸಂಘ ಪರಿವಾರದವರ ಮನಸ್ಥಿತಿ ಏನಿತ್ತು, ಅದನ್ನು ಹೊರಗೆ ತರುವಂಥ ಕೆಲಸವನ್ನು ಗುಜರಾತಿನ ಆ ಗುಜರಿ ಮಾಡಕ್ಕೂ ಲಾಯಕ್ಕಿಲ್ಲದಂತಹ ಒಬ್ಬ ವ್ಯಕ್ತಿ ಈ ದೇಶದ ಅವತ್ತಿನ ಗಡಿಪಾರ್ ಗಿರಾಕಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ಏನು ಅಂತಂದರೆ, ಇದೇ ಅಮಿತ್ ಶಾ ಅನ್ನುವಂಥ ವ್ಯಕ್ತಿ ಒಂದು ನಕಲಿ ಎನ್ಕೌಂಟ್ರ್ ಕೇಸಲ್ಲಿ ಏನಾದರೂ ಜೈಲಿಗೆ ಹೋಗಿದ್ದೆ ಅಥವಾ ಗಡಿಪಾರಾಗಿದ್ರು ಅಂತಂದರೆ ಬಾಬಾ ಸಾಹೇಬರು ಈ ದೇಶಕ್ಕೆ ಕೊಟ್ಟರಲ್ಲ ಕಾನೂನು ವ್ಯವಸ್ಥೆ. ಅದರಿಂದನೇ ಹಾಗೆಯೇ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಇವತ್ತು ಶಾಸಕಾಂಗ ಇದೆ, ಬಾಬಾ ಸಾಹೇಬ್ರ ಭಿಕ್ಷೆ ಅಂತ ಹೇಳಬೇಕು. ಅದರಲ್ಲಿ ಇವತ್ತು ಸಂಸದರಾಗಿ ಅಥವಾ ಕೇಂದ್ರದ ಮಂತ್ರಿಯಾಗಿ ಬಾಬಾ ಸಾಹೇಬ್ರ ಹೆಸರನ್ನೇ ತಗೊಳ್ಳುವಂಥದ್ದು ಫ್ಯಾಷನ್ ಅಂತ ಹೇಳ್ತಾರಲ್ಲ. ಬಾಬಾ ಸಾಹೇಬ್ರ ಹೆಸರು ನಮ್ಮ ಉಸಿರು, ಬಾಬಾ ಸಾಹೇಬ್ರ ಹೆಸರು ನಮ್ಮ ಅಸ್ಮಿತೆ, ಬಾಬಾ ಸಾಹೇಬ್ರ ಹೆಸರು ಈ ಭರತ ಭೂಮಿ, ಭರತ ಖಂಡ, ಭಾರತ ದೇಶ ಈ ಎಷ್ಟು ಶತಮಾನ ಒಳಗೆ ಈ ಪ್ರಪಂಚದಲ್ಲಿ ಇರ್ತದಲ್ಲ,
ಈ ಭೂಮಂಡಲ ಇರೋ ತನಕ ಬಾಬಾ ಸಾಹೇಬ್ರ ಹೆಸರು ನಮ್ಮೊಳಗೂ ಇರ್ತದೆ. ಭಾರತ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ನಾಗರಿಕನಲ್ಲೂ ಈ ಒಂದು ಹೆಸರು ಚಿರಸ್ಥಾಯಿಯಾಗಿ ಇರ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಬಾಬಾ ಸಾಹೇಬ್ರ ಇವತ್ತು ಉದಾಹರಣೆ ನೀವು ದೇವರ ಬಗ್ಗೆನೂ ಪ್ರಶ್ನೆ ಮಾಡ್ಬೋದು, ಅಲ್ಲನ ಬಗ್ಗೆನೂ ಪ್ರಶ್ನೆ ಮಾಡ್ಬೋದು, ಯೇಸು ಬಗ್ಗೆನೂ ಪ್ರಶ್ನೆ ಮಾಡ್ಬೋದು, ಅಥವಾ ಭಗವದ್ಗೀತೆ ಅಥವಾ ಬೈಬಲ್ ಅಥವಾ ಕುರಾನ್ ಬಗ್ಗೆ ಪ್ರಶ್ನೆ ಮಾಡ್ಬೋದು. ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಪ್ರಶ್ನಾತೀತವಾಗಿ ಈ ಪ್ರಪಂಚದಲ್ಲಿ ದೇವಾನುದೇವತೆಗಳಿಗಿಂತ ಒಂದು ಹೆಜ್ಜೆ ಮೇಲೆ ಅಂತಂದರೆ ಅದು ಜನರಿಗೆ ನಿಜವಾಗ್ಲೂ ಈ ಭೂಮಿಯಲ್ಲಿ ಬದುಕಿದ್ದಾಗ ಯಾರು ನರಕವನ್ನು ತೋರಿಸಿದ್ರು ಆ ನರಕಗಳ ಆಚೆಗೊಂದು ಸ್ವರ್ಗವನ್ನು ತೋರಿಸುವಂಥ, ಸಮಾನತೆಯನ್ನು ತೋರಿಸುವಂಥ ಸಂವಿಧಾನ ಕೊಟ್ಟಂಥ ಏಕೈಕ ದೇವತಾ ಮಾನವ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ವಿಚಾರದಲ್ಲಿ ಏನು ಅಮಿತ್ ಶಾ ನಡೆದುಕೊಂಡಂಥ ರೀತಿ, ಇಡೀ ದೇಶದ ಈ ಮಣ್ಣಿನ ಏನು ಮೂಲ ನಿವಾಸಿಗಳು ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ರು. ದೇಶಾದ್ಯಂತ ಆಕ್ರೋಶ ಏಳುವಂಥ ಸಂದರ್ಭದಲ್ಲಿ ಆ ದಿಕ್ಕು ತಪ್ಪಿಸುವಂಥ ಕೆಲಸ ಅಲ್ಲಿ ದೆಹಲಿನಲ್ಲೊಬ್ಬ ಪ್ರತಾಪ್ ಅಂತ ಹೇಳ್ಬಿಟ್ಟು ಒಬ್ಬರು ಸಂಸದರು BJPಯವರೇ ತಳ್ಳಿದ ಕಾರಣ ಬಿದ್ದು ಇಷ್ಟು ರಕ್ತ ಬಂದಿದ್ದಕ್ಕೆ ನರೇಂದ್ರ ಮೋದಿ ಅವರು ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಇನ್ನೊಬ್ಬ BJP ಸಂಸದ ಹೇಳ್ತಾನೆ, ಯಾರೋ ನಮ್ಮ BJPಯವ್ರು ತಳ್ಳಿದ್ರು, ರಾಹುಲ್ ಗಾಂಧಿಯವ್ರು ಮುಂದೆ ಇದ್ರು, ಹಿಂದೆ ಯಾರೋ ಹೊಡೆದ್ರು ಅಂತೇಳಿ ಆತ ಕೆಳಗಡೆ ಬೀಳ್ತಾನೆ. ಆ ಬಿದ್ದು ವಿಚಾರವನ್ನೇ ದೊಡ್ಡದು ಮಾಡಿದ್ರಲ್ಲ. ಇವತ್ತು ಅದೇ ದೆಹಲಿನಲ್ಲಿ ಬಂದಂತಹ 720 ರೈತರನ್ನ ಕೊಲ್ಲುವಾಗ, ಇವತ್ತು ಮಣಿಪುರದಲ್ಲಿ ರಕ್ತ ಚರಿತ್ರೆ ಆಗುವಾಗ, ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಜನಗಳ ರಕ್ತ ಹೀರುವಂಥ ಕೆಲಸಗಳಾಗುವಾಗ ಈ ದೇಶದ ಘನಮೆತ್ತ ಪ್ರಧಾನಿಯವರಿಗೆ ಈ ದೇಶದ ನಾಗರಿಕರು ಯಾರೂ ಕಾಣಲಿಲ್ಲ. ಕೇವಲ ಒಂದು ಸೊಳ್ಳೆ ಕಡ್ದಾಗ ಬರುವಂಥ ಇಷ್ಟು ನೆತ್ತರಿಗೆ ನಿಮ್ಮ ಮನಸ್ಸು ಕರಗ್ತದೆ. ಅದನ್ನು ರಾಷ್ಟ್ರವ್ಯಾಪಿ ಚರ್ಚೆಗೆ ಬಿಡ್ತೀರೆ. ಅದೇ ಸಂಸತ್ ಜಾಗದಲ್ಲಿ ಒಬ್ಬ ಏನು ಪರಿಶಿಷ್ಟ ಜಾತಿಯಿಂದ ಬಂದಂಥ ಧೀಮಂತ ನಾಯಕ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಿಮ್ಮ BJPಯವರು ಹೊಡೆಯೋ ಮೂಲಕ, ತಳ್ಳೋ ಮೂಲಕ ಅವ್ರನ್ನ ಕೆಳಗಡೆ ಬೀಳಿಸ್ತಾರೆ. ಅದರ ಒಂದು ಸುದ್ದಿ ಇವತ್ತಿನ ಮಾಧ್ಯಮಗಳಲ್ಲಿ ಬರಲ್ಲ. ಆದರೆ ಅವರಿಗೆ ಅವರ ಆರೋಗ್ಯವನ್ನು ಕೇಳುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಲ್ಲ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವ್ರ ಬಗ್ಗೆ ಯಾರೂ ಮಾತಾಡಲ್ಲ. ಆದರೆ ಈ ಒಂದು ವಿಚಾರವನ್ನು ದಿಕ್ಕು ತಪ್ಪಿಸುವಂಥ ಸುಫಾರಿ ಪಡೆದಂಥ ವ್ಯಕ್ತಿ ಕರ್ನಾಟಕದಲ್ಲಿ CT ರವಿ. ಒಂದು ಹೆಣ್ಮಗಳು ಏನು ಅಮಿತ್ ಶಾ ಅನ್ನುವಂಥ ಮನುವಾದಿಗಳು, ಕೋಮುವಾದಿಗಳು ಇವತ್ತು ಬಾಬಾ ಸಾಹೇಬ್ರ ಒಂದು ಘನತೆ, ಗೌರವ ಮತ್ತು ಆಶೋತ್ತರಗಳಿಗೆ, ಸಂವಿಧಾನದ ಚಿಂತನೆಗಳಿಗೆ ಅವಮಾನಗೊಳಿಸುವಂಥ ಏನಾದರೂ ಯೋಚನೆ ಮಾಡಿದರೆ ಅದು ನಿಮ್ಮ ಕನಸಲ್ಲೂ ಸಾಧ್ಯ ಇಲ್ಲ. ಭಾರತ ಪ್ರಬುದ್ಧ ನಾಗರಿಕರು ನಿಮ್ಮ ವಿರುದ್ಧ ನಿಂತ್ಕೊಳ್ತಾರೆ. BJPಗೆ, ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಧಿಕ್ಕಾರ. ಇಡೀ ಮಹಿಳಾ ಕುಲಕ್ಕೆ ಯಾರಾದರೂ ಪ್ರತಿನಿಧಿ ರಾಜ್ಯದಲ್ಲಿ ಇದ್ದಾರೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿ ಇವತ್ತು ಆ ಒಂದು ಗೃಹಲಕ್ಷ್ಮಿಯಾಗಿ ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಲಿಲ್ಲ. CT ರವಿ ಕಾರ್ ಅಪಘಾತದಲ್ಲಿ 2-3 ಜನ ಕುಣಿಗಲಲ್ಲಿ ಸತ್ತಿರ್ತಕ್ಕಂಥದ್ದು ಸತ್ಯ. ಅದಕ್ಕೋಸ್ಕರ ಅವರು ಆ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಆದರೆ ಒಂದು ಹೆಣ್ಣನ್ನು ಯಾವೊಂದು ಪದಗಳನ್ನ ಬಳಸಿ ನಿಲ್ಲಿಸುವಂಥ ಕೆಲಸ ಮಾಡಿದಾರಲ್ಲ CT ರವಿ ಅವರು, ನಿಜಕ್ಕೂ ಇದೊಂದು ಅಕ್ಷಮ್ಯ. ಮತ್ತು BJPಯಿಂದ ಇದರಿಂದ ಏನಾದರೂ ಅವರೇನಾದರೂ CT ರವಿ ಮೇಲೆ ಕ್ರಮ ಕೈಗೊಳ್ತಾರೆ ಅಂತಂದರೆ ಅದು ಸುಳ್ಳು, ಅದು ಅಸಾಧ್ಯ. ಯಾಕೆಂದರೆ ಇದೇ BJP ಇತ್ತೀಚೆಗಷ್ಟೇ ಮುನ್ರತ್ನ ಅನ್ನುವಂಥ HIV ಇಂಜೆಕ್ಟ್ ಮಾಡುವಂಥ ವಿಕೃತ ವ್ಯಕ್ತಿ ಒಕ್ಕಲಿಗ ತಾಯಿಯಂದ್ರನ್ನ, ದಲಿತ ಮಹಿಳೆಯಂದ್ರನ್ನ ಮಂಚಕ್ಕೆ ಬನ್ನಿ ಅಂತ ಹೇಳಿಕೆ ಕೊಟ್ಟು ಅವರಿಗೆ ಅಶ್ಲೀಲವಾಗಿ ನಿಲ್ಲಿಸಿದ್ರು ಸಮೇತ, ಅದೇ R ಅಶೋಕ್ ಅವ್ರ ಮೇಲೆ HIV ಇಂಜೆಕ್ಟ್ ಮಾಡುವಂಥ ಷಡ್ಯಂತ್ರ ಮಾಡಿದ್ರು ಸಮೇತ ಆತನ ಮೇಲೆ ಯಾವ ಕ್ರಮ ತಗೊಳ್ಳಿಲ್ಲ. ಅದಾಗಿ ಇವತ್ತು CT ರವಿ ಇಂಥ ಒಂದು ಹೀನ ಹೇಳಿಕೆ ಕೊಟ್ಟರೂ ಸಮೇತ ಅದರ ಪರವಾಗಿ ಅವರ ಪಕ್ಷದವರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತಂದರೆ ಇದೇನೋ ನೀವು ತಾಯಿಗೆ ಕೊಡುವಂಥ ಗೌರವ? ಯತ್ರ ನಾರ್ಯಸ್ತೋ ಪೂಜ್ಯಂತೆ ರಮಂತೆ ದೇವತಾ, ಎಲ್ಲಿ ತಾಯಿಯಂದರು ನೆಲೆಸಿರ್ತಾರೋ ಅಲ್ಲೂ ದೇವತೆಗಳು ಪ್ರತ್ಯಕ್ಷ ಅನ್ನುವಂಥ ಭಾರತ ಭೂಮಿನಲ್ಲಿ ತಾಯಿಯಂದ್ರನ್ನ ವೇಶ್ಯೆಗೆ ಹೋಲಿಸಿ ಮಾತನಾಡುವಂಥ ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ CT ರವಿ ಅವರಿಗೆ ಈ ನೆಲದ ಕಾನೂನು ಸರಿಯಾದ ಶಿಕ್ಷೆಯನ್ನು ಕೊಡೋದ್ರ ಜೊತೆಗೆ ಯಾವೊಂದು ಹೆಣ್ಣು ಮಕ್ಕಳ ಮೇಲೆ ಅತಿಯಾದಂಥ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ BJPಯ ಈ ಕೆಟ್ಟ ನಡವಳಿಕೆಗಳನ್ನ ಈ ನಾಡಿನ ಜನರಿಗೆ ತಿಳಿಸುವಂಥ ಕೆಲಸವನ್ನು ನಾವಿದನ್ನು ಮಾಡಬೇಕಾಗ್ತದೆ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವೊಬ್ಬರಲ್ಲ, ಇಡೀ ಕರ್ನಾಟಕದ 6.5-7 ಕೋಟಿ ಕನ್ನಡಿಗರು ನಿಮ್ಮ ಜೊತೆಗಿದ್ದಾರೆ. ಒಂದು ತಾಯಿಯಾಗಿ, ಒಬ್ಬ ಅಕ್ಕಳಾಗಿ, ಒಬ್ಬರು ಸಚಿವರಾಗಿ ನಿಮ್ಮ ಬೆಂಬಲಕ್ಕೆ ಇಡೀ ರಾಜ್ಯ ನಿಂತ್ಕೊಳ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.